ನಾನಿವಾಗ ಮಲ್ಲೇಶ್ವರನ ಫೇಮಸ್ ಭಾಗ್ಯಲಕ್ಷ್ಮಿ ಬಟರ್ ಗುಲ್ಕನ್ ಸ್ಟೋರ್ಗೆ ಬಂದಿದ್ದೀನಿ. ನನ್ನ ಹೆಸರು ಅಳಗಿರಿ ಅಂತ ಗಿರಿ ಇದ್ದಾರೆ. ನಮ್ಮ ಅಂಗಡಿಗೆ 72 ವರ್ಷ ಆಗ್ತಾ ಇದೆ ವಯಸ್ಸು. 74 ಆಗ್ತಾ ಇದೆ. 1950 ನಮಗೆ ಅಪ್ಪ ಮಾಡಿದ್ದು. ನಮ್ಮದು ಮೇಯ್ನ್ ಆಗಿರೋದ್ರೆ ಗುಲ್ಕನ್, ಬೆಣ್ಣೆ ಗುಲ್ಕನ್ ಫೇಮಸ್. ಅವಾಗಿಂದ ಬೆಣ್ಣೆ ಗುಲ್ಕನ್ ಅಂತಂದರೆ ಅದು ಹೀಟಿಗೆ ಒಳ್ಳೇದು, ಬಾಡಿ ಎಕ್ಸಸ್ ಆಫ್ ಹೀಟ್ ಇದ್ದರೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನಮ್ಮ ಬಾಯಿ ಹುಣ್ಣು ಬಂದರೆ ಮೇಯ್ನಾಗಿ ಎಲ್ಲರೂ ನಮ್ಮನ್ನು ಹುಡ್ಕೊಂಬರೋದು ಬಾಯಿ ಹುಣ್ಣಿಗಿರುತ್ತೆ. ಬಾಯಿ ಹುಣ್ಣು ಬಂದರೆ 2-3 ಡೇಸ್ ತಿಂದರೆ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತೆ. ಯಾವ ಟ್ಯಾಬ್ಲೆಟು ಬೇಕಾಗಿಲ್ಲ. ಎಷ್ಟೋ ಜನ ಆಯುರ್ವೇದಿಕ್ ಡಾಕ್ಟ್ರುಗಳೇ ಹೇಳಿ ಕಳಿಸ್ತಾರೆ, ಹೋಗಿ ಬೆಣ್ಣೆ ಗುಲ್ಕನ್ ತಿನ್ನಿ ಸರೋಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಬೆಸ್ಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆ್ಯಂಕರ್ ಕಿಶೋರ್. ನಾನಿವಾಗ ಮಲ್ಲೇಶ್ವರನ ಫೇಮಸ್ ಭಾಗ್ಯಲಕ್ಷ್ಮಿ ಬಟರ್ ಗುಲ್ಕನ್ ಸ್ಟೋರ್ಗೆ ಬಂದಿದ್ದೀನಿ. ಇವರ ಬಟರ್ ಗುಲ್ಕನ್ನು ಪ್ರತಿಯೊಬ್ಬರಿಗೂ ಫೇವ್ರೇಟೇ. ಬಟ್ ಹೆಂಗೆ ಇಷ್ಟೊಂದು ಫೇವ್ರೇಟ್ ಆಯಿತು? ಇವರ ಬಟರ್ ಗುಲ್ಕನ್ನಲ್ಲಿ ಇರುವಂಥ ಸ್ಪೆಷಾಲಿಟಿ ಏನು, ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಆ್ಯಂಡ್ ಈ ಭಾಗ್ಯಲಕ್ಷ್ಮಿ ಸ್ಟೋರ್ ಶುರುವಾಗಿದ್ದು ಹೇಗೆ, ಇವೆಲ್ಲ ತಿಳ್ಕೊಬೇಕು ಅಂತ ನಾನು ಈ ಭಾಗ್ಯಲಕ್ಷ್ಮಿ ಸ್ಟೋರ್ ಓನರ್ನ ಮಾತಾಡ್ಸಕ್ಕೆ ಬಂದಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ಅಳಗಿರಿ ಅಂತ ಗಿರಿ ಇದ್ದಾರೆ. ನಮಗಿವಾಗ 61 ಆಗ್ತಾ ಇದೆ ಸರ್. ನಮ್ಮ ಅಂಗಡಿಗೆ 72 ವರ್ಷ ಆಗ್ತಾ ಇದೆ ವಯಸ್ಸು. 74 ಆಗ್ತಾ ಇದೆ. 1950 ನಮಗೆ ಅಪ್ಪ ಮಾಡಿದ್ದು. ಇದು ಮೈನ್ ರೋಡಲ್ಲೇ, ಸಬ್ಬಿಗೆ ರೋಡ್ ಮೈನ್ ರೋಡಲ್ಲೇ ಇತ್ತು. ಅಲ್ಲಿಂದ ಇವಾಗ 1 ಇಯರ್ ಆಯ್ತು ಇಲ್ಲಿ ಶಿಫ್ಟ್ ಆಗ್ಬಿಟ್ಟು. ಅಲ್ಲಿ ಬಿಲ್ಡಿಂಗ್ ಇದಾಯಿತು, ಬೇರೆ ಕಟ್ತಾ ಇದ್ದಾರೆ. ಹಳೇದಾಗಿರೋದ್ರಿಂದ ಡೆಮಾಲಿಷ್ ಮಾಡಿ ಬೇರೆ ಕಟ್ತಾ ಇದ್ದಾರೆ. ಅದನ್ನು ಇಲ್ಲಿಗೆ ನೆಕ್ಸ್ಟ್ ಕ್ರಾಸ್, 3rd ಕ್ರಾಸಲ್ಲಿ ಶಿಫ್ಟ್ ಆಗಿದೆ. ಕಾರ್ನರಲ್ಲಿ ಮೈನ್ ರೋಡಲ್ಲಿ ಇದ್ದೀವಿ, 3rd ಕ್ರಾಸಲ್ಲಿ ಇದ್ದೀವಿ. ಸೊ ಅದೇ ಬಿಸ್ನೆಸ್ ಹಾಗೆ ಕಂಟಿನ್ಯೂ ಆಗ್ತದೆ. ಅಪ್ಪ ಮಾಡಿದ್ದಾರೆ. ಅಂದರೆ ಇದಕ್ಕೆ ಮುಂಚೆ ಬೇರೆ ಏನು ಬಿಸ್ನೆಸ್ ಮಾಡ್ತಿರ್ಲಿಲ್ಲ? ಬೇರೆ ಏನಿಲ್ಲ, ಅಪ್ಪ ಜೊತೆಲಿ ಅವಾಗ ಹೆಲ್ಪರ್ ಆಗಿದ್ದೆ. ಅಪ್ಪ ಹೋದ್ಮೇಲೆ ಫುಲ್ ನಾನೇ ಟೇಕ್ ಓವರ್ ಮಾಡಿಕೊಂಡು ಎಕ್ಸ್ಕ್ಲೂಸಿವ್ಲಿ ಗುಲ್ಕನ್ ಶಾಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಬಂತು. ಅಪ್ಪ ಇದ್ದಾಗ ಬೇರೆ ಸ್ವಲ್ಪ ಜನರಲ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಇವಾಗ ನಾವೇನು ಮಾಡಿದ್ವಿ, ಅಲ್ಲಿ ಬೇರೆ ಬಟರ್ ಗುಲ್ಕನ್ನು, ಬಟರ್ ಗುಲ್ಕನ್ನು, ಐಸ್ ಕ್ರೀಮು, ಫ್ರೂಟ್ಸು, ಬನಾನಾ ಇದೆಲ್ಲ ಇತ್ತು. ಇವಾಗ ಸ್ವಲ್ಪ ಆ್ಯಡ್ ಆನ್ಸ್ ಮಾಡಿದ್ದೀವಿ. ಅದರಲ್ಲಿ ಏನಂತಂದರೆ ಗುಲ್ಕನ್ ಮಿಲ್ಕ್ ಶೇಕ್ ಮಾಡ್ತೀವಿ, ಗುಲ್ಕನ್ ಲಸ್ಸಿ ಗುಲ್ಕನ್ ಶೇಕ್ ಮಾಡ್ತೀವಿ, ಮತ್ತು ಸ್ಯಾಂಡ್ವಿಚಸ್ ಇರುತ್ತೆ, ಬನ್ ಮಸಾಲ, ನಿಪ್ಪಟ್ಟು ಮಸಾಲ, ಬನ್ ನಿಪ್ಪಟ್ಟು ಮಸಾಲ, ಸ್ವಲ್ಪ ವೆರೈಟೀಸು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ತೀವಿ. ನಮ್ಮದು ಮೇಯ್ನ್ ಆಗಿರೋದ್ರೆ ಗುಲ್ಕನ್, ಬೆಣ್ಣೆ ಗುಲ್ಕನ್ ಫೇಮಸ್. ಅವಾಗಿಂದ ಬೆಣ್ಣೆ ಗುಲ್ಕನ್ ಅಂತಂದರೆ ಅದು ಹೀಟಿಗೆ ಒಳ್ಳೇದು, ಬಾಡಿ ಎಕ್ಸಸ್ ಆಫ್ ಹೀಟ್ ಇದ್ದರೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ನಮ್ಮ ಬಾಯಿ ಹುಣ್ಣು ಬಂದರೆ ಮೇಯ್ನಾಗಿ ಎಲ್ಲರೂ ನಮ್ಮನ್ನು ಹುಡ್ಕೊಂಬರೋದು ಬಾಯಿ ಹುಣ್ಣಿಗಿರುತ್ತೆ. ಬಾಯಿ ಹುಣ್ಣು ಬಂದರೆ 2-3 ಡೇಸ್ ತಿಂದರೆ ಕಂಪ್ಲೀಟ್ ಕ್ಲಿಯರ್ ಆಗ್ಬಿಡುತ್ತೆ. ಯಾವ ಟ್ಯಾಬ್ಲೆಟು ಬೇಕಾಗಿಲ್ಲ. ಎಷ್ಟೋ ಜನ ಆಯುರ್ವೇದಿಕ್ ಡಾಕ್ಟ್ರುಗಳೇ ಹೇಳಿ ಕಳಿಸ್ತಾರೆ, ಹೋಗಿ ಬೆಣ್ಣೆ ಗುಲ್ಕನ್ ತಿನ್ನಿ ಸರೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಿಂತ ಬೆಸ್ಟ್. ಮಂಡ್ಯ ಬಟರ್ ನಮ್ಮ ಹತ್ರ ಸಿಗುತ್ತೆ. ಬೆಣ್ಣೆ ತುಪ್ಪ ಕಾಯಿಸೋಕ್ಕೆ ಅಂತ, ಔಷಧಿಗೆ, ಮಕ್ಕಳಿಗೆ ತುಪ್ಪ ಕಾಯಿಸೋಕ್ಕೆ, ಅದಕ್ಕೆಲ್ಲ ಹಸು ಬೆಣ್ಣೆನೂ ಸಿಗುತ್ತೆ, ಎಮ್ಮೆ ಬೆಣ್ಣೆನೂ ಸಿಗುತ್ತೆ. ಮಂಡ್ಯದಿಂದ ಅವಾಗಿಂದ ಅಪ್ಪ ತರಿಸೋರು, ನಾಗಮಂಗಲದಿಂದ. ಸೇಮ್ ಅಲ್ಲಿಂದನೇ ಮಾಡ್ತಾಯಿದ್ದೀವಿ. ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ವಿ. ಅದಕ್ಕೆ ಕಸ್ಟಮರ್ಸು ಅಷ್ಟೇ ಸುಮಾರು ದೂರದಿಂದ ಆಲ್ ಓವರ್ ಬೆಂಗಳೂರು ಕಾರ್ನರಿಂದಲೇ ಬರ್ತಾರೆ, ಹುಡ್ಕೊಂಡು ಬರ್ತಾರೆ. ಯಾವ ಇಯರಲ್ಲಿ ಸ್ಟಾರ್ಟ್ ಆಗಿದೆ ಇದು 1950 ಸ್ಟಾರ್ಟ್ ಆಗಿದೆ. 1950 ರತನ್ ಮಹಲ್ ಬಿಲ್ಡಿಂಗ್ ಅಲ್ಲಿ. ಆಕ್ಚುಲಾಗಿ ಹೆಂಗೆ ಅಂತಂದ್ರೆ 1948 ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದು. ಬಿಲ್ಡಿಂಗ್ ಕಟ್ಟಿ 2 ವರ್ಷ ಆದ್ಮೇಲೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ಹಂಗೆ 1950 ಅಂತ ನಾವು ಲೆಕ್ಕ ಇಟ್ಕೊಂಡು. ನೀವು ಬಿಸ್ನೆಸ್ ಬಂದು ಎಷ್ಟು ವರ್ಷ ಆಯಿತು ಈ ಬಿಸ್ನೆಸ್ ಟೇಕ್ ಓವರ್ ಮಾಡಿ? ನಾನು ಅಪ್ಪ ಹೋಗಿದ ಅಪ್ಪ ಜೊತೆಲಿದ್ದೆ. 1982 ಇಂದ ನಾನು ಮಾಡ್ತಾ ಇದ್ದೀನಿ ಗುಲ್ಕನ್ ಶಾಪು. ಅದಕ್ಕೆ ಮುಂಚೆ ಅಪ್ಪ ಜೊತೆಲಿದ್ದೆ. 1982 ಇಂದ ಸೆಕೆಂಡ್ PUC ಓದ್ತಾ ಇದ್ದೆ ಅವಾಗ. ಆ್ಯಕ್ಚುಲಾಗಿ ಅವಾಗ ಫಾದರ್ ಎಕ್ಸ್ಪೈರ್ ಆದರು. ಅದ ನಂತರ ನಾನೇ ಗುಲ್ಕನ್ ಅಂಗಡಿಯಿಂದ ಮಾಡಿ ಅವಾಗಿಂದ ಮಾಡ್ಕೊಂಡು. ಓಕೆ, ಮಲ್ಲೇಶ್ವರಂ ಈ ಶಾಪಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ ಇಲ್ಲಿ ಬಂದು 1 ಇಯರ್ 3 ಮಂತ್ಸ್ ಏನೋ ಆಯಿತು. 1 ಇಯರ್ 3 ಮಂತ್ಸ್ ಆಯಿತು. ಸ್ಟಾರ್ಟಿಂಗ್ ಡೇಸಲ್ಲಿ ಪ್ಲಾನಿಂಗ್ ಏನೇನು ಮಾಡ್ಕೊಂಡಿದ್ರಿ ಈ ಪರ್ಟಿಕ್ಯುಲರ್ ಶಾಪಿಗೆ ಬರಬೇಕು ಅಂದಾಗ? ಪರ್ಟಿಕ್ಯುಲರ್ ಅಂದರೆ ಸೇಮ್ ಅದನ್ನೇ ನಾವು ಇದು ಮಾಡ್ಕೊಂಡ್ವಿ. ಅಲ್ಲಿ ಏನೇನು ಮಾಡ್ತಾ ಇದ್ವಿ ಅದನ್ನೇ ಮಾಡಿದ್ವಿ. ಬಟ್ ನಮ್ಮ ಕಸ್ಟಮರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅಂಗಡಿ ಬಂದು ನಮ್ಗೆ ಮೇನ್ ಅಲ್ಲೇ 74 ವರ್ಷದಿಂದ ಇದ್ದಿದ್ದಾಗಿಂದ ಎಲ್ಲರೂ ಅಲ್ಲೇ ಫೋಕಸ್ ಮಾಡ್ತಾ ಇದ್ರು. ಬಂದ ತಕ್ಷಣ ಗುಲ್ಕನ್ ಅಂಗಡಿ ಇಲ್ಲ ಅನ್ನೋ ಥರ ಇದಾಗ್ಬಿಟ್ಟು ಹುಡುಕೋರು. ಪಕ್ಕದಲ್ಲೇ ಇದೆ. ಆಮೇಲೆ ಎದುರುಗಡೆ ಇನ್ನೊಂದು ಬ್ರಾಂಚ್ ಇದೆ ನಮ್ಮದೇ. ಹಳೆ ಅಂಗಡಿ ಎದುರುಗಡೆನೇ ಇನ್ನೊಂದು ಕಾಂಪ್ಲೆಕ್ಸಲ್ಲಿ ಬಂದಿದೆ. ಟೋಟಲಿ 2 ಶಾಪ್ ಇದೆ ಇಲ್ಲಿ ನಮ್ಮದು ಮಲ್ಲೇಶ್ವರದಲ್ಲೇ. ಸೊ ಅಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ ಸರ್ ನಮ್ಮ ಕಸ್ಟಮರ್ಸ್. ಓಕೆ ಸರ್. ಓಕೆ. ಈ ಸ್ಟಾರ್ಟಿಂಗ್ ಡೇಸಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? ಇನ್ವೆಸ್ಟ್ಮೆಂಟ್ ಅದು ಹಂಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಸರ್ ಅವಾಗಿಂದ ಮುಗಿಕೊಂಡು. ಸೊ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಹೇಳೋಕ್ಕಾಗಲ್ಲ. ನನಗೆ ಸ್ಟಾರ್ಟಿಂಗ್ ಡೇಸ್, ಇನಿಷಿಯಲ್ ಡೇಸಲ್ಲಿ ನೀವು ಇಲ್ಲಿ ಶಾಪಿಗೆ ಬಂದಾಗ ಎಷ್ಟು ಮಾಡಿದ್ದೀರಿ ಅಂತ? ಈ ಶಾಪಿಗೆ ಎಸ್ಪೆಷಲಿ ಬಂದಾಗ ನಮ್ಮದು 5 to 6 lakhs ಆಗಿತ್ತು ಸರ್. ಆಲ್ಮೋಸ್ಟ್ ಒಂದು 6 lakhs. ಆ ಅಂಗಡಿದು ಎಲ್ಲ ಸೇರಿ ನಿಯರ್ಲಿ ಒಂದು 10 lakhs ಬೇಕಾಗಿತ್ತು.
2 ಶಾಪಿಂದ 10 lakhsವರೆಗೂ ಇನ್ವೆಸ್ಟ್ ಮಾಡಿದ್ದೀವಿ ಇವಾಗ. ಲೈಸೆನ್ಸ್ ಏನೇನು ತೊಗೊಬೇಕಾಗುತ್ತೆ ಸರ್? ಲೈಸೆನ್ಸ್ ತೊಗೊಳ್ಳೇಬೇಕು ಸರ್. GST ಲೈಸೆನ್ಸ್ ಮಾಡಿಸ್ಬೇಕು, FSSI ಮಾಡಿಸ್ಬೇಕು, ಲೇಬರ್ ಮಾಡಿಸ್ಬೇಕು, ಕಾರ್ಪೊರೇಷನ್ ಟ್ರೇಡ್ ಲೈಸೆನ್ಸ್ ಮಾಡಿಸ್ಬೇಕು, ಎಲ್ಲ ಮಾಡಿಸಿದ್ವಿ. ಅವಾಗಿಂದ ಅವಾಗೆಲ್ಲ ಕಂಟಿನ್ಯೂಷನ್ ಅದನ್ನೇ ಬಂದಿದೆ. ಕೆಲವೆಲ್ಲ ರಿನ್ಯೂವಲ್ ಮಾಡಿದ್ವಿ, ಕೆಲವು ಚೇಂಜ್ ಆಫ್ ಅಡ್ರೆಸ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ರನ್ ಆಗ್ತಾ ಇದೆ ಸರ್. ಓಕೆ, ಈಗ ನೀವು ಅಂದಾಜು 5ರಿಂದ 6 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರಲ್ಲ, ಹೌದು. ಅದನ್ನು ನೀವು ಯಾವುದಕ್ಕೆ ಡಿವೈಡ್ ಮಾಡ್ತೀರಾ? ಅಂದರೆ ರೆಂಟ್ಗಾಗಿರ್ಬೋದು, ರಾ ಮೆಟೀರಿಯಲ್ಸ್ಗಾಗಿರ್ಬೋದು, ಇಲ್ಲ ಬೇರೆ ಇನ್ನೊಂದಕ್ಕಾಗಿರ್ಬೋದು? ಇಲ್ಲ, ಇದು ಆ್ಯಕ್ಚುಲಾಗಿ ಮೋಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗುತ್ತೆ ಅಂತ. ಫಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ನಮ್ದೆಲ್ಲ ರೆಂಟಿಗೆ ಹೋಗುತ್ತೆ, ಸ್ಯಾಲ್ರಿ ಇದೆ, ರಾ ಮೆಟೀರಿಯಲ್ಲು ಪರ್ಚೇಸು, ಇದು ಆಲ್ಮೋಸ್ಟ್ ಒಂದು 60 to 70% ಇದೆ. ಅದ್ರ ಮೇಲೆ ನಾವು ಒಂದು ಮಾರ್ಜಿನ್ 25 to 30% ಮಾರ್ಜಿನ್ ನಾವು ಇರ್ತೀವಿ. ಓಕೆ, ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸಪೋರ್ಟ್ ಯಾರ್ಯಾರು ಇದ್ದೀರಿ ಸರ್? ಸಪೋರ್ಟಿಗೆ ಅವಾಗ ಅಪ್ಪ ಇದ್ದಾಗ ಅಪ್ಪಗೆ ಸಪೋರ್ಟ್ ನಾನು, ನಮಗೆ ಅಪ್ಪ ಸಪೋರ್ಟ್ ಇಬ್ಬರು ಚಿಕ್ಕದೇ ಇದೆ. ಅದೊಂದು ತುಂಬ ಚಿಕ್ಕದ ಅಂಗಡಿ ಇದ್ದಿದ್ದು, ಹಾಗಾಗಿ ನಾವು ಇಟ್ಕೊಂಡು ಆಮೇಲೆ ಅಪ್ಪ ಇವಾಗ ಸಪೋರ್ಟಿಗೆ ಅಂತಂದರೆ ನನ್ನ ಡಾಕ್ಟರ್ ಇದ್ದಾಳೆ. ನಮಗೆ ಒಂದು ಹೋಮ್ ಇಂಡಸ್ಟ್ರೀಸ್ ಮಾಡ್ಕೊಂಡಿದ್ದೀವಿ, ಗುಲ್ಕನ್ ಹೋಮ್ ಇಂಡಸ್ಟ್ರೀಸ್. ಸೊ ನನ್ನ ಮಗಳು ಅದನ್ನೆಲ್ಲ ನೋಡ್ಕೊಳ್ತಾರೆ, ಪ್ರೊಡಕ್ಷನ್ ಎಲ್ಲ ಇರುತ್ತೆ. ಸೊ ಅಲ್ಲಿ ನಮ್ಮದು ರೋಸ್ ಎಲ್ಲ ನಾವೇ ತರಿಸ್ತೀವಿ, ಹೊಸಕೋಟೆಯಿಂದ ತರಿಸ್ತೀವಿ, ಅಜ್ಮೀರಿಂದ ತರಿಸ್ತೀವಿ. ಪ್ರೊಡಕ್ಷನ್ ಭಾಳ ಕೆಲಸ ಇರುತ್ತೆ. ಅದು ಹೂವು ತರಿಸ್ಬೇಕು, ಅದನ್ನೆಲ್ಲ ನೆನೆಸ್ಬೇಕು, ಕ್ಲೀನ್ ಮಾಡಬೇಕು. ನಿಮ್ಮದೇ ಓನ್ ಪ್ರೊಡಕ್ಷನ್ ಇದೆಲ್ಲ? ನಮ್ಮದೇ ಓನ್ ಪ್ರೊಡಕ್ಷನ್. ಎಲ್ಲಿ ಮಾಡೋದಿಲ್ಲ? ಅಲ್ಲ, ನಂದಿನಿ ಲೇಔಟಲ್ಲಿ. ನಂದಿನಿ ಲೇಔಟಲ್ಲಿ ನಮ್ಮದೇ ಭಾಗ್ಯಲಕ್ಷ್ಮಿ ಫುಡ್ಸ್ ಅಂತ ಇನ್ನೊಂದು ಯೂನಿಟ್ ಇದೆ. ಸೊ ಆ ಯೂನಿಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ನಡೆಯುತ್ತೆ. ಸೊ ಸೇಲ್ಸ್ ಎಲ್ಲ ಇಲ್ಲಿಂದ ಹೋಗುತ್ತೆ, ಕೆಲವು ಸೇಲ್ಸು ಅಲ್ಲಿಂದನೂ ಹೋಗುತ್ತೆ. ಅಂದರೆ ಹೋಲ್ಸೇಲ್ ಎಲ್ಲ ಅಲ್ಲಿಂದನೇ ಹೊರಟೋಗುತ್ತೆ. ನಮ್ಮ ಶಾಪ್ಸಿಗೆ ಕೆಲವು ಇದಕ್ಕೆಲ್ಲ ಇಲ್ಲಿ ಅಂಗಡಿಯಿಂದ ನಾವು ಸಪ್ಲೈ ಕೊಡ್ತೀವಿ. ಸೊ ನಾವು ಬೇರೆ ಕಡೆ ಎಲ್ಲೂ ತರಿಸೋದಿಲ್ಲ, ಎಲ್ಲ ನಮ್ಮದೇ ಓನ್. ಅಂದರೆ ತುಂಬ ಹೈಜಿನಿಕ್ ಆಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಟೇಸ್ಟು ಅಷ್ಟೇ ಒಂದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅವಾಗಿಂದ ನಾವು ಬೇರೆ ಎಲ್ಲೂ ತರಿಸೋದಿಲ್ಲ. ಅಪ್ಪ ಇದ್ದಾಗ ಸ್ವಲ್ಪ ಬೇರೆ ಕಡೆ ತರಿಸೋರು 82 ಮುಂಚೆ. 82 ಆದಮೇಲೆ ಅರೌಂಡ್ 85ಇಂದ ನಾವೇ ಸ್ಟಾರ್ಟ್ ಮಾಡಿದ್ವಿ ಸರ್. ನೀವು ಈ ಬಿಸ್ನೆಸ್ಸು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ? ಇವಾಗ ನಮ್ಮ ಫಾದರ್ದು ಸೇರಿಸಿ 74 ಇಯರ್ಸ್ ಆಯ್ತು. ಅಲ್ಲ, ನೀವು? ನಾನು 82ಇಂದ ಮಾಡ್ತಾ ಇದ್ದೀನಿ. ಓಕೆ, 82ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಸೊ ಇಷ್ಟು ವರ್ಷದಲ್ಲಿ ಈ ಬಿಸ್ನೆಸ್ ಮಾಡ್ತಾ ಮಾಡ್ತಾ ನೀವೇನು ಕಲ್ತೀರಿ ಸರ್ ನಿಮ್ಮ ಜೀವನದಲ್ಲಿ ಪಾಠ ಈ ಬಿಸ್ನೆಸ್ಸಿಂದ? ಜೀವನದಲ್ಲಿ ಪಾಠ ಅನ್ನೋದು ಏನಿಲ್ಲ ಸರ್, ಇದು ನಮ್ಮ ಇದಕ್ಕೋಸ್ಕರ ಲೈವ್ಲಿಹುಡ್ಗೋಸ್ಕರ ಜೀವನಕ್ಕೋಸ್ಕರ ಅಂತ ಮಾಡ್ಕೊಂಡಿರೋದು. ಆದರೂ ಏನೊಂದು ಖುಷಿ ಆಗುತ್ತೆ ಅಂತಂದರೆ ಒಳ್ಳೆ ಪ್ರಾಡಕ್ಟು, ಜನರಿಗೆ ಭಾಳ ಜನ ಖುಷಿಪಟ್ಟು ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಅಂದರೆ ಹೆಲ್ತಿಗೆ ಭಾಳ ಒಳ್ಳೆಯದು. ಹೀಟಿಗೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ರೆ ಎಲ್ಲೇ ನಡಿಯಪ್ಪ ಭಾಗ್ಯಲಕ್ಷ್ಮಿಗೆ ಹೋಗೋಣ, ಸ್ವಲ್ಪ ದುಡ್ಡು ತಿನ್ನೋಣ ಅನ್ನೋ ಮಟ್ಟಿಗೆ ಇವತ್ತು ಜನರ ಮೈಂಡಲ್ಲಿದೆ. ಸೊ ಅದೇ ನಮ್ಗೆ ಖುಷಿ ಆಗುತ್ತೆ. ಜನರಿಗೆ ಏನೋ ಒಂದು ನಾವು ಫೇವರ್ ಅಂತೂ ಮಾಡಿದಾಗ ನಾವು ಬಿಸ್ನೆಸ್ಸೇ ಮಾಡ್ತಾ ಇರೋದು, ಅದ್ರ ಜೊತೆಗೆ ಒಂದು ಸರ್ವೀಸು ಇದ್ದಂಗೆ ಇರುತ್ತಲ್ವ, ಹಾಗಾಗಿ ಖುಷಿ ಆಗುತ್ತೆ. ಓಕೆ ಸರ್, ಓಕೆ. ನಿಮ್ಮ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಸರ್? ನಮ್ಮ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಇವಾಗ ಅದರ ನಿಮ್ಮ ಥರ ಯೂಟ್ಯೂಬ್ ಬಂದಿದೆ. ಇವಾಗ ಒಂದು 5-6 ವರ್ಷದಿಂದ ಯೂಟ್ಯೂಬ್ನಲ್ಲಿ ಎಲ್ಲ ಬರ್ತಾ ಇದೆ. TV ಚಾನಲ್ ಬಂದಿದೆ, ಸುಮಾರು ಪೇಪರ್ಸ್ನಲ್ಲಿ ನ್ಯೂಸ್ ಪೇಪರ್ಸ್ನಲ್ಲೆಲ್ಲ ಬಂದಿದೆ, ಎಲ್ಲ ಬಂದ್ ಮಾಡಿದೆ. ಬಟ್ ಅದಕ್ಕೆ ಮುಂಚೆ ಬೇರೆ ಏನೂ ಇಲ್ಲ ಸರ್. ಜನರದ್ದು ಮೌತ್ ಟು ಮೌತ್ ಪಬ್ಲಿಸಿಟಿ. ಇವಾಗ ನೀವು ತಂದಿರ್ತೀರ ಗೊತ್ತಾನೆ, ನಿಮ್ಗೆ ಚೆನ್ನಾಗಾಯ್ತಂದ್ರೆ ನಿಮ್ಮ ಸ್ನೇಹಿತರಿಗೆ ಹೇಳ್ತೀರಾ, ನಿಮ್ಮ ರಿಲೇಷನ್ಸ್ಗೆ ಹೇಳ್ತೀರಾ, ಫ್ರೆಂಡ್ಸ್ಗೆ ಎಲ್ಲ ಆ ಥರ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ನಮ್ಮ ಬಿಸ್ನೆಸ್ ಡೆವಲಪ್ ಆಗ್ತದೆ. ಓಕೆ ಸರ್, ಓಕೆ. ಸ್ಪೆಷಲಾಗಿ ಇನಿಷಿಯಲ್ ಡೇಸಲ್ಲಿ ಮಾರ್ಕೆಟಿಂಗಿಗೆ ಅಂತ ಏನೋ ಮಾರ್ಕೆಟಿಂಗ್ ಅಂತ ನಾವು ಏನೂ ಮಾಡಿಲ್ಲ. ಓಕೆ, ಈಗ ಈ ವಿಡಿಯೋ ನೋಡ್ತಿದ್ದವರು ನಿಮ್ಮೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡ್ರು, ಅವರು ಏನಾರು ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಮಾಡಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಕೊಡೋಕ್ಕೆ ಇಷ್ಟಪಡ್ತೀರಾ? ಮಾಡ್ಬೋದು ಸರ್, ಖಂಡಿತ ಏನು ಮಾಡ್ಬೋದು. ನಮ್ಮಲ್ಲಿ ಬಿಸ್ನೆಸ್ಸು ಅಂತಂದರೆ ಸುಮಾರು ಈಗಲೂ ಕೊಡ್ತಾ ಇದ್ದೀವಿ, ನಾವು ಹೋಲ್ಸೇಲ್ ಅಂತ ಕೊಡ್ತಾ ಇದ್ದೀವಿ. ಸುಮಾರು ಜನ ತೊಗೊಂಡೋಗಿ ನಮ್ಮ ಹತ್ರ ಮಾರೋರಿದ್ದಾರೆ. ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ, ಚೆನ್ನಾಗಾಗಿದೆ. ಕೆಲವರಿಗೆ 10%, 100% ಇಲ್ಲ 100ಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಅವ್ರ ಏರಿಯಾ, ಅದರ ಇದು ಹೆಂಗಿರುತ್ತೆ ಏನು ಅಂತ. ಅದರಲ್ಲಿ ಒಂದು 50-60% ಜನರಿಗೆಲ್ಲ ವರ್ಕೌಟ್ ಆಗುತ್ತೆ. ಬಿಸ್ನೆಸ್ಸು ಮಾಡ್ತಾ ಇದ್ದಾರೆ, ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಮುಂದಕ್ಕೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಬಂದರೆ ಕೊಡ್ತೀವಿ ಸರ್. ಓಕೆ ಸರ್, ಓಕೆ. ಇನ್ನೊಂದು ಕ್ವಶನ್ ಏನಂದರೆ, ನೀವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ನೀವು ಕೆಲವೊಂದು ತಪ್ಪುಗಳು ಮಾಡಿರ್ತೀರಾ, ಅದರಿಂದ ನಿಮ್ಗೆ ಲಾಸ್ ಆಗಿರುತ್ತೆ. ಸೊ ಇದು ಹೊಸದಾಗಿ ಬಿಸ್ನೆಸ್ ಮಾಡೋರು, ಓಕೆ ನಾನು ಹಿಂಗೆ ತಪ್ಪು ಮಾಡಿದ್ದೆ, ಅದರಿಂದ ನಂಗೆ ಸ್ವಲ್ಪ ಕಷ್ಟ ಆಯಿತು, ನೀವು ಹೊಸದಾಗಿ ಬಿಸ್ನೆಸ್ ಮಾಡಬೇಕಾದ್ರೆ ಇಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ, ಈ ಥರ ಹುಷಾರಾಗಿರಿ ಅಂತ ಹೇಳೋದಾದ್ರೆ ಏನಂತದ್ದು? ಅದು ಹುಷಾರಾಗಿರೋದಂಥದ್ದು ಏನಿಲ್ಲ ಸರ್. ಅವರು ಪ್ಲೇಸ್, ಫಸ್ಟ್ ಆಫ್ ಆಲ್ ಮೈನ್ ಪ್ಲೇಸ್ ಚೆನ್ನಾಗಿರಬೇಕು. ಆಮೇಲೆ ಇದು ಪ್ರಾಡಕ್ಟ್ ಅಂತ ನಾವೇ ಕೊಡ್ತೀವಿ. ಪ್ರಾಡಕ್ಟಲ್ಲಿ ಅವ್ರೇನೋ ಚೇಂಜಸ್ ಏನಿಲ್ಲ, ಡೈರೆಕ್ಟಾಗಿ ತೊಗೊಂಡಾಗ ಹಂಗೆ ಸೇಲ್ ಮಾಡೋದು ಅಷ್ಟೇ. ಪ್ಲೇಸ್ ಮೇಯ್ನಾಗಿ ಒಳ್ಳೆ ಪ್ಲೇಸ್ ನೋಡಿಕೊಂಡು ತೊಗೊಂಡೋಗಿ ಮಾಡ್ಕೊಬೋದು ಸರ್, ಅಷ್ಟೇ. ಲಾಸ್ ಅಂತೂ ಆಗಲ್ಲ, ನಮ್ಮ ಬಿಸ್ನೆಸ್ ಲಾಸ್ ಅಂತೂ ಆಗಲ್ಲ. ಸ್ವಲ್ಪ ಟೈಮ್ ತೊಗೊಳತ್ತೆ ಅಷ್ಟೇ. ಅಂತಂದರೆ ಅಷ್ಟು ವರ್ಷದಿಂದ ಮಾಡ್ಕೊಂಬಂದ್ರಿಂದ ಇವತ್ತು
ಎಲ್ಲರಿಗೂ ಗೊತ್ತಿದೆ. ಹಾಗೆ ಹೊಸದಾಗಿ ಮಾಡಿದರೆ ಪೇಷನ್ಸ್ ಆಗಿ ಮಾಡಬೇಕು. 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಇವತ್ತು ಮಾಡಿಬಿಟ್ಟು ನಾಳೆನೇ ಆಗೋಗ್ಬಿಡುತ್ತಪ್ಪ. ಭಾಗ್ಯಲಕ್ಷ್ಮಿಯಲ್ಲಿ ಯಾವಾಗಲೂ ಜನ ಇರೋರು, ನಾವು ಮಾಡಿದ್ವಿ ಜನ ಬಂದಿಲ್ಲ, ಆ ಥರ ತೊಗೊಂಡೋಗಿ 1 ತಿಂಗಳು 2 ತಿಂಗಳು ಕ್ಲೋಸ್ ಮಾಡಿರೋರು ಇದ್ದಾರೆ. ಮತ್ತು ಇವಾಗ ಹಾಗೆ ಪಿಕಪ್ ಮಾಡಿ 6 ತಿಂಗಳು ವರ್ಷ ಆದಮೇಲೆ ಪಿಕಪ್ ಆಗಿ ಇವಾಗ ಚೆನ್ನಾಗಿ ಮಾಡ್ಕೊಂಡು ಹೋಗೋರು ಇದ್ದಾರೆ. ಆ್ಯಂಡ್ ಪ್ರಾಫಿಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಬಿಸ್ನೆಸ್ಸಲ್ಲಿ? ಪ್ರಾಫಿಟ್ಟಲ್ಲಿ 20%, 20 to 25% ಈಸಿಲಿ ಬರುತ್ತೆ. ನಿಮ್ಮ ಶಾಪ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ಶಾಪ್ ಅಂತಂದರೆ ಇವಾಗ ಮಲ್ಲೇಶ್ವರಂ 3rd ಕ್ರಾಸ್, ಈ ಹಳ್ಳಿಬೆರೆ ಕ್ರಾಸ್, KC ಜನರಲ್ ಹಾಸ್ಪಿಟ್ಲ್ ಬ್ಯಾಕ್ ಸೈಡ್ ಗೇಟ್ ಇದೆಯಲ್ಲ ಸರ್, ಓಕೆ, ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಇದೆ. ಸಂಪಿಗೆ ರೋಡಲ್ಲೇ ಇದೆ. ಸಂಪಿಗೆ ರೋಡು 3rd ಕ್ರಾಸ್ ಕಾರ್ನರಲ್ಲಿ ಪೈ ಮೊಬೈಲ್ಸ್ ಅಂತ ಅಂತಿದೆ. ಪೈ ಮೊಬೈಲ್ಸ್ ಪಕ್ಕದಲ್ಲಿ KC ಜನರಲ್ ಎಂಟ್ರೆನ್ಸ್ ಸರ್, ಬ್ಯಾಕ್ ಸೈಡ್ ಗೇಟ್. ಫ್ರಂಟಲ್ಲಿ ಒಂದು ಗೇಟ್ ಇದೆ, ಆ ಕಡೆ ಇರ್ಬೋದು. ಸಂಪಿಗೆ ರೋಡು ಸೈಡಲ್ಲಿ ಬರುತ್ತೆ ಸರ್, KC ಜನರಲ್ ಅಂತ ಬರುತ್ತೆ. KC ಜನರಲ್ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಆಮೇಲೆ ಇನ್ನೊಂದು ಶಾಪ್ ಬಂದು ನಮ್ದು ಅದರಲ್ಲಿ KN ಕಾಂಪ್ಲೆಕ್ಸ್ ಅಂತ ಇದೆ, ಸರ್ಕಲಲ್ಲೇ ಫ್ಲೈಓವರ್ ಪಕ್ಕದಲ್ಲಿದೆ. ಅಲ್ಲೊಂದು ಅಂಗಡಿ ಇದೆ, ಅಲ್ಲೂ ಬರ್ಬೋದು. ಎರಡು ಸೇಮ್, ಅದು ಇದೆಲ್ಲ ಒಂದೇ. ಓಕೆ ಸರ್, ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಸರ್. ನೀವು ಯಾವ ಥರ ಮಲ್ಲೇಶ್ವರಂ ಸಂಪಿಗೆ ರೋಡ್ ಬಂದಾಗ ಈ ಭಾಗ್ಯಲಕ್ಷ್ಮಿ ಬಟರ್ ಗುಲ್ಕನ್ನ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ, ಅದು ತುಂಬ ಹೆಲ್ತ್ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ತಮಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ಆಂಕರ್ ಕಿಶೋರ್.